Hi everyone, Namaste. Welcome to Sai Niketan NEET Biology session. My dear students, in this video we are going to talk about adolescence and drug or alcohol abuse. ಪ್ರಮುಖವಾಗಿ ಡ್ರಗ್ ಅಥವಾ ಆಲ್ಕೋಹಾಲ್ ಈ ವ್ಯಸನಕ್ಕೆ ಬಲಿಯಾಗುವಂಥದ್ದು ಅಡೋಲೆಸೆನ್ಸ್ನಲ್ಲಿ. ಇದರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ದಿಸ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ NCERT ಬುಕ್. ಎಸ್, ಫಸ್ಟ್ ಆಫ್ ಆಲ್, what is adolescence? In simple, it is a teenage. Yes, you are all in this age. You are all in adolescence. Okay, so what do you mean by adolescence? Adolescence is a period in which a child becomes mature in terms of attitude and belief for effective participation in society. ಇಲ್ಲಿ ಸೈಕಲಾಜಿಕಲ್ ಮತ್ತು ಬಿಹೇವಿಯರಲ್ ಡೆವಲಪ್ಮೆಂಟ್ ನಡೀತಾ ಇರುತ್ತೆ ಫಾರ್ ಇಫೆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಸೊಸೈಟಿ. ಮೈನ್ಲಿ ಆ್ಯಟಿಟ್ಯೂಡ್ನಲ್ಲಿ ಮೆಚುರಿಟಿ ನಡೆಯುತ್ತೆ, ಬಿಲೀಫ್ನಲ್ಲಿ ಕೂಡ ಮೆಚುರಿಟಿ ನಡೀತಾ ಇರುತ್ತೆ. ಓಕೆ, ನಾವು adolescence period is 12 to 18 years of age. So 12 to 18 years of the age is called adolescence period. Mainly we tell 13 to 19. 13 to 19. But main phase it is 12 to 18 years of age. It is a bridge linking childhood and adulthood. Right? Childhood and adulthood. ಚೈಲ್ಡ್ಹುಡ್ ಮತ್ತು ಅಡಲ್ಟ್ಹುಡ್ ಮಧ್ಯೆ ಬರುವಂಥ ಬ್ರಿಡ್ಜ್ ಇದು. ಓಕೆ, ಇಟ್ ಈಸ್ ವಲ್ನರೇಬಲ್ ಫೇಸ್ ಆಫ್ ಮೆಂಟಲ್ ಆ್ಯಂಡ್ ಸೈಕಲಾಜಿಕಲ್ ಡೆವಲಪ್ಮೆಂಟ್. ಆ್ಯಸ್ ಐ ಟೋಲ್ಡ್, ಇನ್ ದಿಸ್ ಏಜ್ ಮೆಂಟಲ್ ಆ್ಯಂಡ್ ಸೈಕಲಾಜಿಕಲ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್. ಎಸ್, ನೌ causes of drug or alcohol abuse or alcohol use in adolescence. ನಾನು ಹೇಳಿದ್ದೆ, ಅಡೋಲೆಸೆನ್ಸ್ನಲ್ಲಿರ್ತಕ್ಕಂಥವರು, ಟೀನೇಜ್ನಲ್ಲಿರ್ತಕ್ಕಂಥವರು ಡ್ರಗ್ ಅಥವಾ ಆಲ್ಕೋಹಾಲ್ ವ್ಯಸನಕ್ಕೆ ಬಲಿಯಾಗ್ತಾರೆ. ಏನು ಕಾರಣ ಇರ್ಬೋದು ಅಂತ ನೋಡುವುದಾದರೆ, ಸೊ ದ ಕಾಸಸ್ ಆರ್ ರೀಸನ್ಸ್ or what motivate adolescents to take drug or alcohol. Here first one is curiosity and experimentation. ಈ ಏಜ್ನಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ, ಡ್ರಗ್ ಬಗ್ಗೆ ಕೂಡ ಆಲ್ಕೋಹಾಲ್ ಬಗ್ಗೆ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಅದನ್ನು ಎಕ್ಸ್ಪರಿಮೆಂಟೇಷನ್ ಮಾಡಲಿಕ್ಕೆ ಹೋಗ್ತಾರೆ, ಅದು ಮುಂದೆ ಅಡಿಕ್ಷನ್ ಆಗುತ್ತೆ. Yes, second one is need for adventure and excitement. ಅಡ್ವೆಂಚರ್ ಮಾಡಬೇಕು, ಭಾಳ ಎಕ್ಸೈಟ್ಮೆಂಟ್ ಆಗಬೇಕು ಅಂತ ಇರುತ್ತೆ ಈ ಏಜ್ನಲ್ಲಿ. ಅದಕ್ಕೋಸ್ಕರ ಕೆಲವರು ಡ್ರಗ್ ಅಥವಾ ಆಲ್ಕೋಹಾಲನ್ನು ತಗೊಳ್ತಾರೆ, ಅದು ಕೂಡ ಮುಂದೆ ಅಡಿಕ್ಷನ್ ಆಗುತ್ತೆ. ಎಸ್, ಥರ್ಡ್ ಒನ್ ಈಸ್ ಟು ಎಸ್ಕೇಪ್ ಫೇಸಿಂಗ್ ಪ್ರಾಬ್ಲಮ್ಸಿಂದ ಎಸ್ಕೇಪ್ ಆಗುವುದಕ್ಕೆ ಕೂಡ ಈ ಏಜ್ನಲ್ಲಿ ಡ್ರಗ್ ಅಥವಾ ಆಲ್ಕೋಹಾಲನ್ನು ತಗೊಳ್ಳುವ ಸಾಧ್ಯತೆಗಳು ಇರುತ್ತದೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಸ್ಟ್ರೆಸ್ ಫ್ರಮ್ ಪ್ರೆಷರ್ ಟು ಎಕ್ಸೆಲ್ ಇನ್ ಅಕಾಡೆಮಿಕ್ಸ್ ಆರ್ ಎಕ್ಸಾಮಿನೇಷನ್ಸ್. ಇತ್ತೀಚೆಗಂತೂ ಎಕ್ಸಾಮಿನೇಷನ್ ಪ್ರೆಷರ್, ಸ್ಕೂಲ್ಸ್ ಮತ್ತು ಕಾಲೇಜಸ್ಗಳಲ್ಲಿ ಸ್ಟಡಿ ಪ್ರೆಷರ್, ಈ ಪ್ರೆಷರಿಂದ ಎಸ್ಕೇಪ್ ಆಗೋದಕ್ಕೆ
ಆಲ್ಕೋಹಾಲ್ ಮತ್ತು ಡ್ರಗ್ಗನ್ನು ತಗೊಳ್ಳುವ ಸಾಧ್ಯತೆಗಳು ಇರುತ್ತದೆ. ಓಕೆ, ದೆನ್ ಟೆಲಿವಿಷನ್, ಮೂವೀಸ್, ನ್ಯೂಸ್ ಪೇಪರ್, ಇಂಟರ್ನೆಟ್. ಇತ್ತೀಚೆಗಂತೂ ಮೈನ್ಲಿ ಇಂಟರ್ನೆಟ್ನಲ್ಲಿ ಬರುವಂಥ ಕೆಲವು ಮೆಸೇಜ್ಗಳು, ಕೆಲವು ಕಂಟೆಂಟ್ಗಳು ಡ್ರಗ್ ಮತ್ತು ಆಲ್ಕೋಹಾಲನ್ನು ತಗೊಳ್ಳುವಂತೆ ಉತ್ತೇಜನ ಕೊಡುವಂಥ ಸಾಧ್ಯತೆ ಇರುತ್ತದೆ. ಓಕೆ, ದೆನ್ ಅನ್ಸ್ಟೇಬಲ್ ಆರ್ ಅನ್ಸಪೋರ್ಟಿವ್ ಫ್ಯಾಮಿಲಿ ಸ್ಟ್ರಕ್ಚರ್. ಫ್ಯಾಮಿಲಿ ಸ್ಟೇಬಲ್ ಇಲ್ಲದೇ ಇದ್ದರೆ, ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇಲ್ಲದಿದ್ದರೂ ಕೂಡ ಡ್ರಗ್ ಮತ್ತು ಆಲ್ಕೋಹಾಲಿಗೆ ಬಲಿಯಾಗುವಂತಹ ಸಾಧ್ಯತೆ ಇರುತ್ತದೆ. ಅದರ ಜೊತೆಗೆ ಪಿಯರ್ ಪ್ರೆಷರ್. ಇತ್ತೀಚೆಗೆ ದಿಸ್ ಇಸ್ ಮೈನ್, ಇಟ್ ಇಸ್ ಪಿಯರ್ ಪ್ರೆಷರ್. ಸಿ ಹಿಯರ್ ಪಿಯರ್, PEER. ಹಿಯರ್ ಪಿಯರ್ ಮೀನ್ಸ್ ಸೇಮ್ ಏಜ್ ಗ್ರೂಪ್, ಸೇಮ್ ಏಜ್ ಗ್ರೂಪ್, ಸಮಾನ ವಯಸ್ಕರು. ಸೊ ಸೇಮ್ ಏಜ್ ಗ್ರೂಪ್ನಲ್ಲಿ ಸೊ ಡ್ರಗ್ ಮತ್ತು ಆಲ್ಕೋಹಾಲ್ ತಗೊಳ್ಳೋದಕ್ಕೆ ಪ್ರೆಷರ್ ಹಾಕುವ ಸಾಧ್ಯತೆ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ಕಾಸಸ್ ಆಫ್ ಡ್ರಗ್ ಆರ್ ಆಲ್ಕೋಹಾಲ್ ಯೂಸ್ ಇನ್ adolescence. Okay, then we are going to talk addiction and dependence. ಈ ಎರಡು ವರ್ಡ್ಸ್ಗಳ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ನೋಡಿ, ಎಡಿಕ್ಷನ್ ಅಂದರೆ ಏನು? ಯಾವುದು ನಿಮಗೆ ಬೇಕು ಬೇಕು ಅಂತ ಅನಿಸ್ತದೆಯೋ ದ್ಯಾಟ್ ಈಸ್ ಎಡಿಕ್ಷನ್. ಬೇರೆ ಬೇರೆ ವಿಷಯಗಳಿಗೆ ಕೆಲವರು ಎಡಿಕ್ಟ್ ಆಗಿರ್ತಾರೆ. ಡಿಪೆಂಡೆನ್ಸ್ ಅಂದರೆ ಏನು? ಅದು ಇಲ್ಲದೆ ಬದುಕಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಬಂದರೆ ದ್ಯಾಟ್ ಈಸ್ ಕಾಲ್ಡ್ ಡಿಪೆಂಡೆನ್ಸ್. ಓಕೆ, ಎಡಿಕ್ಷನ್ ಮೀನ್ಸ್ ಬೇಕು ಬೇಕು ಅಂತ ಅನಿಸುವಂಥದ್ದು. ಡಿಪೆಂಡೆನ್ಸ್ ಮೀನ್ಸ್ ಅದು ಇಲ್ಲದೆ ಬದುಕಲಿಕ್ಕೆ ಆಗದಿರುವಂಥ ಪರಿಸ್ಥಿತಿ ಬಂದರೆ ದ್ಯಾಟ್ ಈಸ್ ವಾಟ್ ಈಸ್ ಕಾಲ್ಡ್ ಡಿಪೆಂಡೆನ್ಸ್. ಫಸ್ಟ್ ಆಫ್ ಆಲ್ we will see what is addiction. Addiction is a psychological attachment to drugs and alcohol. It is a psychological attachment to drugs and alcohol. Why do they addict? They addict for euphoria or temporary feeling of well-beings. ಬಹಳಷ್ಟು ಜನ ಯೂಫೋರಿಯಾಕ್ಕೋಸ್ಕರ, ಟೆಂಪರರಿ ಫೀಲಿಂಗ್ಸ್ ಆಫ್ ವೆಲ್ ಬೀಯಿಂಗ್ಸ್ಗೋಸ್ಕರ ಎಡಿಕ್ಟ್ ಆಗ್ತಾರೆ. ಸೊ ಇಟ್ ಈಸ್ ಸೈಕಲಾಜಿಕಲ್ ಅಟ್ಯಾಚ್ಮೆಂಟ್ ಟು ಡ್ರಗ್ಸ್ ಆರ್ ಆಲ್ಕೋಹಾಲ್. ನೌ ಹೌ ಡು ಪೀಪಲ್ ಎಡಿಕ್ಟ್ ಟು ಡ್ರಗ್ ಆರ್ ಆಲ್ಕೋಹಾಲ್? ಡ್ರಗ್ ಆಲ್ಕೋಹಾಲ್ಗೆ ಯಾವ ರೀತಿ ಎಡಿಕ್ಟ್ ಆಗ್ತಾರೆ ಅಂತ ನೋಡೋದಾದರೆ, ಸಿ ದಿಸ್ ಇಸ್ ಇಂಪಾರ್ಟೆಂಟ್. ರಿಪೀಟೆಡ್ ಯೂಸ್ ಆಫ್ ಡ್ರಗ್ ಆರ್ ಆಲ್ಕೋಹಾಲ್, ರಿಪೀಟೆಡ್ ಆಗಿ ತಗೊಂಡ್ರೆ ದಟ್ ಇನ್ಕ್ರೀಸ್ ಟಾಲರೆನ್ಸ್ ಲೆವೆಲ್ ಆಫ್ ರಿಸೆಪ್ಟಾರ್ಸ್. ಆ್ಯಸ್ ಐ ಟೋಲ್ಡ್, ಡ್ರಗ್ಗಿಗೆ ಮತ್ತು ಆಲ್ಕೋಹಾಲ್ಗೆ ನಮ್ಮ ಬಾಡಿಯಲ್ಲಿ ರಿಸೆಪ್ಟರ್ ಇರುತ್ತೆ. ಅವುಗಳ ಟಾಲರೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಅವುಗಳ ಕೆಪ್ಯಾಸಿಟಿ ಆಫ್ ರೆಸ್ಪಾಂಡಿಂಗ್ ಜಾಸ್ತಿ ಆಗುತ್ತೆ. ಟಾಲರೆನ್ಸ್ ಲೆವೆಲ್ ಆಫ್ ರಿಸೆಪ್ಟರ್ ಇನ್ಕ್ರೀಸಸ್. ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಎಡಿಕ್ಷನ್ ಆಗೋದಕ್ಕೆ ಕಾರಣ ಇದು. ಎಡಿಕ್ಷನ್ ಆಗೋದಕ್ಕೆ ಕಾರಣ ಅಂತಂದರೆ ರಿಪೀಟೆಡ್ ಯೂಸ್ ಆಫ್ ಡ್ರಗ್ ಆರ್ ಆಲ್ಕೋಹಾಲ್ ಇನ್ಕ್ರೀಸ್ ಟಾಲರೆನ್ಸ್ ಲೆವೆಲ್ ಆಫ್ ರಿಸೆಪ್ಟಾರ್ಸ್. ನೌ receptors ask more doses. It leads to intake of more drug or alcohol and it leads to addiction. ಸೊ ರಿಸೆಪ್ಟಾರ್ಗಳು ರೆಸ್ಪಾಂಡ್ ಮಾಡೋದು ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಆ ರೆಸ್ಪಾಂಡ್ ಮಾಡೋದು ಜಾಸ್ತಿ ಆಗ್ತಾ ಹೋದಾಗ ರಿಸೆಪ್ಟಾರ್ಗಳು ಜಾಸ್ತಿ ಡೋಸನ್ನು ಕೇಳ್ತಾ ಹೋಗ್ತವೆ. ಆವಾಗ ಆ ವ್ಯಕ್ತಿಗೆ ಇನ್ನಷ್ಟು ಡ್ರಗ್ ತಗೊಳ್ಬೇಕು, ಇನ್ನಷ್ಟು ಆಲ್ಕೋಹಾಲ್ ಕುಡಿಬೇಕು ಅಂತ ಸೈಕಲಾಜಿಕಲ್ ಫೀಲಿಂಗ್ ಬರುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ವೈ ದ ಪೀಪಲ್ ಆರ್ ಅಡಿಕ್ಟಿಂಗ್ ಟು ಡ್ರಗ್ ಆರ್ ಆಲ್ಕೋಹಾಲ್. ಹಿಯರ್ ದಿಸ್ ಈಸ್ ಇಂಪಾರ್ಟೆಂಟ್, ಟಾಲರೆನ್ಸ್ ಲೆವೆಲ್ ಆಫ್ ರಿಸೆಪ್ಟಾರ್. ಓಕೆ, ನೌ ವಾಟ್ ಯು ಮೀನ್ ಬೈ ಡಿಪೆಂಡೆನ್ಸ್?
ಆ್ಯಸ್ ಎ ಟೋಲ್ಡ್, ಡಿಪೆಂಡೆನ್ಸ್ ಅಂದರೆ ಅದು ಇಲ್ಲದೆ ಬದುಕಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಬಂದರೆ ಅದನ್ನು ಡಿಪೆಂಡೆನ್ಸ್ ಅಂತ ಕರಿತೀವಿ. ಡಿಪೆಂಡೆನ್ಸ್ ಯಾರಾಗಿರ್ತಾರೋ ಅವರು ಏನಾದರೂ ಡ್ರಗ್ ಅಥವಾ ಆಲ್ಕೋಹಾಲನ್ನು ಸ್ಟಾಪ್ ಮಾಡಿದರೆ ಅವರಲ್ಲಿ ವಿತ್ಡ್ರಾವಲ್ ಸಿಂಡ್ರೋಮ್ ಕಂಡುಬರುತ್ತೆ. ಗ್ರೂಪ್ ಆಫ್ ಸಿಂಪ್ಟಮ್ಸ್ ಕಂಡುಬರುತ್ತೆ ಸಡನ್ನಾಗಿ ಸ್ಟಾಪ್ ಮಾಡಿದಾಗ. ಎಸ್, ಸಿ ಹಿಯರ್, ವಾಟ್ ಈಸ್ ಡಿಪೆಂಡೆನ್ಸ್? ಬಾಡಿ ಮ್ಯಾನಿಫೆಸ್ಟ್ ಎ unpleasant withdrawal syndrome if drugs or alcohol is abruptly discontinued. Abruptly means suddenly. ಅಡಿಕ್ಷನ್ ಯಾರಾಗಿರ್ತಾರೆ ಅವ್ರದ್ದು ಡ್ರಗ್ ಆಲ್ಕೋಹಾಲ್ ತಗೊಳ್ಳೋದು ಸ್ಟಾಪ್ ಮಾಡಿದರೆ ಅವರಲ್ಲಿ ಏನು ಪ್ರಾಬ್ಲಮ್ ಕಂಡು ಬರೋದಿಲ್ಲ. ಬಟ್ ಯಾರು ಆಲ್ಕೋಹಾಲ್ ಅಥವಾ ಡ್ರಗ್ಗೆ ಡಿಪೆಂಡೆನ್ಸ್ ಆಗಿರ್ತಾರೆ ಅವರನ್ನು ಸಡನ್ನಾಗಿ ಸ್ಟಾಪ್ ಮಾಡಿದರೆ ಅವರಲ್ಲಿ ಅನ್ಪ್ಲೆಸೆಂಟ್ ವಿತ್ಡ್ರಾವಲ್ ಸಿಂಡ್ರೋಮ್ ಕಂಡುಬರುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಡಿಪೆಂಡೆನ್ಸ್. ಹಿಯರ್ ಮ್ಯಾನಿಫೆಸ್ಟ್ ಮೀನ್ಸ್ ಶೋ. Manifest means show. Abruptly means suddenly. So body manifest a unpleasant withdrawal syndrome if drugs or alcohol is abruptly discontinued. Let us see what are the withdrawal syndrome. ಸಡನ್ನಾಗಿ ಸ್ಟಾಪ್ ಮಾಡಿದ್ರೆ ಏನೆಲ್ಲ ಕಂಡು ಬರ್ಬೋದು? ಆಂಗ್ಸಿಟಿ. ಸೆಕೆಂಡ್ ಒನ್ ಈಸ್ ದ ಶೇಕಿನೆಸ್. ಬಾಡಿ ಶೇಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಒನ್ ಈಸ್ ನೌಸಿಯಾ, ರೈಟ್, ತಲೆ ಸುತ್ತು ಬರುವಂಥದ್ದು. ದ ಫೋರ್ತ್ ಒನ್ ಈಸ್ ಸ್ವೆಟ್ಟಿಂಗ್ ಆಗುವಂಥದ್ದು. ಸೊ ದೀಸ್ ಆರ್ ದ ವಿತ್ಡ್ರಾವಲ್ ಸಿಂಪ್ಟಮ್ಸ್. ಸೊ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಯಾವುದು? ಆಂಗ್ಸಿಟಿ, ಶೇಕಿನೆಸ್, ನೌಸಿಯಾ ಆ್ಯಂಡ್ ಸ್ವೆಟ್ಟಿಂಗ್. ಸೊ ಡಿಪೆಂಡೆನ್ಸ್ ಇದ್ದವರು ಸ್ಟಾಪ್ ಮಾಡಿದಾಗ ಇದು ಕಂಡುಬರುತ್ತದೆ. ಅಡಿಕ್ಷನ್ ಇದ್ದವರು ಸ್ಟಾಪ್ ಮಾಡಿದರೆ ಇದು ಕಂಡುಬರುವುದಿಲ್ಲ. ಸೊ ದಟ್ ಈಸ್ ದ ಥಿಂಗ್ಸ್. ಯಾರಾದರೂ ಆಲ್ಕೋಹಾಲ್ ಅಥವಾ ಡ್ರಗ್ಗೆ ಅವರ ಅಡಿಕ್ಷನ್ ಆಗಿದ್ದಾರೋ ಅಥವಾ ಡಿಪೆಂಡೆನ್ಸ್ ಆಗಿದ್ದವರು ಅಂತ ಫಸ್ಟ್ ನಾವು ಚೆಕ್ ಮಾಡಿ ಅವರನ್ನು ಏನಾದರೂ ಅದರಿಂದ ಬಿಡಿಸಬೇಕಾದ್ರೆ ಅದಕ್ಕೆ ತಕ್ಕದಾದಂಥ ಕೆಲವು ಪ್ರೊಸೀಜರ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ನಾವು effects of drug or alcohol abuse. ಸೊ ಡ್ರಗ್ ಮತ್ತು ಆಲ್ಕೋಹಾಲ್ಗಳಿಗೆ ಅಡಿಕ್ಷನ್ ಅಥವಾ ಡಿಪೆಂಡೆನ್ಸ್ ಆದರೆ ವಾಟ್ ಆರ್ ದ ಇಫೆಕ್ಟ್ಸ್, ರೈಟ್? ಮೈನ್ಲಿ ದ ಫಸ್ಟ್ ಒನ್ ಈಸ್, ಸಿ ಹಿಯರ್, ದ ಫಸ್ಟ್ ಒನ್ ಈಸ್ reckless behavior, vandalism and violence. Reckless behavior means rowdyism behavior. Behavior change ಆಗುತ್ತೆ. That behavior may leads to vandalism and violence. Vandalism, ಹಿಂಸೆ ಅಂತ ಅರ್ಥ, ರೈಟ್? ಹಿಂಸಾತ್ಮಕ ಕೃತ್ಯಗಳಿಗೆ ಅದು ಕನ್ವರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೆಕೆಂಡ್ ಒನ್ ಈಸ್ excess taking of drug or alcohol may leads to coma and death. ಜಾಸ್ತಿ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ವ್ಯಕ್ತಿ ಕಾಮಕ್ಕೆ ಹೋಗ್ಬೋದು ಅಥವಾ ಡೆತ್ ಕೂಡ ಆಗ್ಬೋದು. ಒನ್ ಮೋರ್ ಪಾಯಿಂಟ್ ಯು ಸಿ, ಡ್ರಗ್ಸ್ ಮಿಕ್ಸ್ಡ್ ವಿತ್ ಆಲ್ಕೋಹಾಲ್ ಮೇ ಕಾಸ್ ಡೆತ್. ಆಲ್ಕೋಹಾಲ್ ಜೊತೆ ಡ್ರಗ್ಗನ್ನು ಮಿಕ್ಸ್ ಮಾಡಿ ಕುಡಿದ್ರೆ ಡೆತ್ ಆಗುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಡ್ಯಾಮೇಜ್ ಆಫ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಲಿವರ್ ಸಿರೋಸಿಸ್. ದಿಸ್ ಪಾಯಿಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ನೀಟ್. ಈ ಪಾಯಿಂಟನ್ನು ಹೆಚ್ಚಾಗಿ ಕೇಳಿದ್ದಾರೆ. ಸೊ ಡ್ಯಾಮೇಜ್ ಆಫ್ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಮೈನ್ಲಿ ಲಿವರ್ ಸಿರೋಸಿಸ್ ಅಂದರೆ, ಸಿ ಹಿಯರ್, ಸೊ ಲಿವರ್ ಸಿರೋಸಿಸ್ ಮೀನ್ಸ್ ಲಿವರ್ ದಪ್ಪ ಆಗುತ್ತೆ. ಫ್ಯಾಟಿ ಲಿವರ್ ಅಂತ ಕರಿತೀವಿ. ಫ್ಯಾಟಿ ಲಿವರ್ಸ್ ಹೆಚ್ಚಾಗಿ ಇದು ಯಾರಲ್ಲಿ ಕಂಡುಬರುತ್ತೆ ಅಂದರೆ ಕ್ರೋನಿಕ್ ಇಂಟೇಕ್ ಆಫ್ ಆಲ್ಕೋಹಾಲ್. ಲಾಂಗ್ ಟೈಮ್ ಟೇಕಿಂಗ್ ಆಲ್ಕೋಹಾಲ್ ಲೀಡ್ಸ್ ಟು ಲಿವರ್ ಸಿರೋಸಿಸ್. ಇಲ್ಲಿ ನೋಡ್ರಿ, ದಿಸ್ ಇಸ್ ದ ನಾರ್ಮಲ್ ಲಿವರ್. ಅದೇ ಕ್ರೋನಿಕ್ ಇಂಟೇಕ್ ಆಫ್ ಆಲ್ಕೋಹಾಲ್ ತಗೊಂಡವರಂಥ ಲಿವರ್ ಹೀಗಿರುತ್ತೆ.
ಸೊ ಲಿವರ್ ವಿತ್ ಸಿರೋಸಿಸ್ ಈ ಥರ ಆಗುತ್ತೆ, ಅಂದರೆ ಲಿವರ್ ದಪ್ಪ ಆಗುತ್ತೆ, ಫ್ಯಾಟಿ ಲಿವರ್. ರಿಮೆಂಬರ್, ಲಿವರ್ ಸಿರೋಸಿಸ್ ಯಾರಲ್ಲಿ ಕಂಡುಬರುತ್ತೆ? ಕ್ರೋನಿಕ್ ಇಂಟೇಕ್ ಆಫ್ ಆಲ್ಕೋಹಾಲ್. ಓಕೆ, ನೆಕ್ಸ್ಟ್ ಪಾಯಿಂಟ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ಡಿಸ್ಟ್ರೆಸ್ ಟು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸಿಗೆ ಏನು ಮೆಂಟಲ್ ಆ್ಯಂಡ್ ಸೋಷಿಯಲ್ ಡಿಸ್ಟ್ರೆಸ್. ನೆಕ್ಸ್ಟ್ ಒನ್, social problems like stealing and spread of infectious diseases, for example AIDS, hepatitis B, etc. So stealing, ಯಾಕಂದರೆ ಡ್ರಗ್ ಮತ್ತು ಆಲ್ಕೋಹಾಲ್ ಕುಡಿಯುವುದಕ್ಕೆ ರೊಕ್ಕ ಇಲ್ಲದಿದ್ದಾಗ ದೇ ಮೇ ಗೋ ಫಾರ್ ಸ್ಟೀಲಿಂಗ್. ದೆನ್ ಈ ಡ್ರಗ್ ತಗೊಳ್ಳುವಾಗ ಒಂದೇ ನೀಡಲ್ಸನ್ನು ಉಪಯೋಗಿಸುವುದರಿಂದ ದೇ ಮೇ ಗೆಟ್ ದ ಇನ್ಫೆಕ್ಷಿಯಸ್ ಡಿಸೀಸಸ್ ಲೈಕ್ ಏಡ್ಸ್ ಆ್ಯಂಡ್ ಹೆಪಟೈಟಿಸ್ ಬಿ, ರೈಟ್? ದೆನ್ ಯೂಸ್ ಆಫ್ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ಬೈ ಪ್ರೆಗ್ನೆಂಟ್ ವುಮನ್ affect the fetus. If pregnant woman takes the drug or alcohol, that will affect the fetus. This is called as fetal alcohol syndrome, right? This is called as fetal alcohol syndrome. So definitely that will affect the fetus. Then last one is loss of sexual drive. So there is a loss of sexual drive. So these are the side effects of drug or alcohol abuse. Then warning signs of drug or alcohol abuse. ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಡ್ರಗ್ ಅಥವಾ ಆಲ್ಕೋಹಾಲ್ಗೆ ಅಡಿಕ್ಷನ್ ಆಗಿದ್ದರೆ ವಿ ಗೆಟ್ ವಾರ್ನಿಂಗ್ ಸೈನ್ಸ್. ನಮಗೆ ಗೊತ್ತಾಗುತ್ತೆ, ಈಸಿಯಾಗಿ ನಾವು ಅವರನ್ನು ಕಂಡುಹಿಡಿಬೋದು. ಸೊ ಈ ರೀತಿಯ ವಾರ್ನಿಂಗ್ ಸೈನ್ಸ್ ಕಂಡುಬರುತ್ತೆ ನೋಡ್ರಿ. ಫಸ್ಟ್ ಒನ್ ಈಸ್ ಡ್ರಾಪ್ ಇನ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆಬ್ಸೆನ್ಸ್ ಫ್ರಮ್ ಸ್ಕೂಲ್. ಸ್ಟಡಿಯಲ್ಲಿ ಹಿಂದುಳಿಯುತ್ತಾ ಹೋಗ್ತಾರೆ, ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಕರೆಕ್ಟಾಗಿ ಹೋಗುವುದಿಲ್ಲ. ದೆನ್ ಲ್ಯಾಕ್ ಆಫ್ ಇಂಟ್ರೆಸ್ಟ್ in personal hygiene. See here, they lose the interest in personal hygiene. Then withdrawal and isolation. See this picture. Withdrawal and isolation ಅಂದರೆ ಒಬ್ಬರೇ ಇರುವುದಕ್ಕೆ ಇಷ್ಟಪಡ್ತಾರೆ, ಗ್ರೂಪಲ್ಲಿ ಇರುವುದಿಲ್ಲ. withdrawal and isolation ಅಂದರೆ ಒಬ್ಬರೇ ಇರುವುದಕ್ಕೆ ಇಷ್ಟಪಡ್ತಾರೆ. ಅವರನ್ನು ಸ್ವಲ್ಪ ನಾವು ಅಬ್ಸರ್ವ್ ಮಾಡ್ತಿರಬೇಕು. ದೇ ಮೇ ಅಡಿಕ್ಟೆಡ್ ಟು ಡ್ರಗ್ ಆರ್ ಆಲ್ಕೋಹಾಲ್. ಎಸ್. ದೆನ್ ನೆಕ್ಸ್ಟ್ ಒನ್ ಯು ಸಿ ಡಿಪ್ರೆಷನ್, ಪೇಟಿಕ್, ಅಗ್ರೆಸಿವ್, ರೆಬೆಲ್ಲಸ್ ಬಿಹೇವಿಯರ್. ಬಿಹೇವಿಯರಲ್ಲಿ ಚೇಂಜ್ ಆಗಿರುತ್ತೆ. ಎಸ್ಪೆಷಲಿ ಬಹಳಷ್ಟು ಸಿಟ್ಟು ಮಾಡ್ಕೊಳ್ತಾರೆ. ಅಗ್ರೆಸಿವ್ ಆ್ಯಂಡ್ ರೆಬೆಲ್ಲಸ್ ಬಿಹೇವಿಯರ್ ಇರುತ್ತೆ, ಜೊತೆಗೆ ಡಿಪ್ರೆಷನ್ ಇರುತ್ತೆ, ಪೇಟಿಕ್ ಇರುತ್ತೆ. ಎಸ್. ದೆನ್ ಚೇಂಜ್ ಇನ್ ಸ್ಲೀಪಿಂಗ್ ಆ್ಯಂಡ್ ಈಟಿಂಗ್ ಹ್ಯಾಬಿಟ್ಸ್. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡದೇ ಇರುವುದು, ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರುವುದು ಕೂಡ ನಡೆಯುತ್ತೆ, ರೈಟಾ? ಈಟಿಂಗ್ ಹ್ಯಾಬಿಟ್ಸ್ ಕೂಡ ಚೇಂಜ್ ಆಗುತ್ತೆ. ಫ್ಲಕ್ಚುವೇಷನ್ಸ್ ಇನ್ ವೆಯ್ಟ್ ಆ್ಯಂಡ್ ಎಪಟೈಟ್. ವೆಯ್ಟ್ನಲ್ಲಿ ಚೇಂಜಸ್ ಆಗುವಂಥದ್ದು, ಎಪಟೈಟ್ ಹಂಗ್ರಿಯಲ್ಲಿ ಚೇಂಜಸ್ ಆಗುವಂಥದ್ದು ನಡೆಯುತ್ತೆ, ರೈಟ್? ಸೊ ದೀಸ್ ಆರ್ ದ ವಾರ್ನಿಂಗ್ ಸೈನ್ಸ್ ಆಫ್ ಡ್ರಗ್ ಆರ್ ಆಲ್ಕೋಹಾಲ್ ಅಬ್ಯೂಸ್. ಇದೆಲ್ಲ ಯಾವುದಾದ್ರೂ ವ್ಯಕ್ತಿಯಲ್ಲಿ ಕಂಡು ಬಂದರೆ ಅವನು ಡ್ರಗ್ ಅಥವಾ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರ್ಬೋದು ಅಂತ ನಾವು ಗುರುತಿಸ್ಬೋದು, ರೈಟ್? ದೀಸ್ ಆರ್ ದ ವಾರ್ನಿಂಗ್ ಸೈನ್ಸ್. ಓಕೆ. ದೆನ್ okay, one more. Loss of interest in hobbies. They lose the interest in hobbies. Deteriorating relationship between family and friends. ಫ್ಯಾಮಿಲಿ ಮತ್ತು ಫ್ರೆಂಡ್ಸಲ್ಲಿ ಜಗಳ ಮಾಡಿ ಸಂಬಂಧಗಳನ್ನು ಕಳ್ಕೊಳ್ತಾರೆ, ರೈಟ್? ಸೊ ದೀಸ್ ಆರ್ ದ
ವಾರ್ನಿಂಗ್ ಸೈನ್ಸ್. ಇದನ್ನು ನಾವು ಫ್ರೆಂಡ್ಸ್, ಪೇರೆಂಟ್ಸ್, ಆಮೇಲೆ ಟೀಚರ್ಸ್ ಇದನ್ನೆಲ್ಲ ಗಮನಿಸ್ತಾ ಇರಬೇಕಾಗುತ್ತೆ. ಓಕೆ, ದೆನ್ ಮಿಸ್ಯೂಸ್ ಆಫ್ ಡ್ರಗ್ಸ್ ಬೈ ಅಥ್ಲೀಟ್ಸ್. ಎಸ್ಪೆಷಲಿ ಇತ್ತೀಚೆಗೆ ಡ್ರಗ್ಸನ್ನು ಮಿಸ್ಯೂಸ್ ಮಾಡೋದು ಯಾರು? ಅಥ್ಲೀಟ್ಸ್. ಕ್ರೀಡಾಳುಗಳು ಡ್ರಗ್ಸನ್ನು ಜಾಸ್ತಿಯಾಗಿ ಮಿಸ್ಯೂಸ್ ಮಾಡ್ತಾರೆ. ಸಿ, ವಾಟ್ ಆರ್ ದ ಡ್ರಗ್ಸ್ ಮಿಸ್ಯೂಸ್ಡ್ ಬೈ ಅಥ್ಲೀಟ್ಸ್? ದ ಫಸ್ಟ್ ಒನ್ ಈಸ್ ನಾರ್ಕೋಟಿಕ್ ಅನಾಲ್ಗೆಸಿಕ್ಸ್. ದೇ ಯೂಸ್ it as painkiller. Then second one is anabolic steroids, anabolism. Yes, this is used for body build-up. Yes, used for body build-up. Third one is diuretics, that increases diuresis. It means more urine output. Then they also use certain hormones. Okay, these are the drugs misused by athletes. Okay, now why do they misuse, or why do athletes take these drugs? ಯಾಕೆ ತಗೊಳ್ತಾರೆ? ಫಸ್ಟ್ ಒನ್ ಈಸ್ ಟು ಇನ್ಕ್ರೀಸ್ ಮಸಲ್ ಸ್ಟ್ರೆಂತ್ ಆ್ಯಂಡ್ ಬಲ್ಕ್. mainly to increase muscle strength and bulk and to promote aggressiveness. ಒಂದು ಮ್ಯಾಚ್ ಗೆಲ್ಲಬೇಕಾದ್ರೆ ಅಗ್ರೆಸಿವ್ನೆಸ್ ಇರಬೇಕು. ಕೂಲ್ ಮತ್ತು ಕಾಮ್ ಇದರಲ್ಲಿ ಸ್ವಲ್ಪ ಅಗ್ರೆಸಿವ್ನೆಸ್ ಇರಬೇಕು. ಟು ಇನ್ಕ್ರೀಸ್ ದ ಅಗ್ರೆಸಿವ್ನೆಸ್ ದೇ ಟೇಕ್ ದ ಡ್ರಗ್ಸ್. ಸೊ ದಿಸ್ ಈಸ್ ಅಬೌಟ್ misuse of drugs by athletes. Okay, now side effects of anabolic steroids abuse. ಇತ್ತೀಚೆಗೆ ಬಹಳಷ್ಟು ಜನ ಅನಾಬಾಲಿಕ್ ಸ್ಟೀರಾಯ್ಡ್ಸ್ಗಳನ್ನು ತಗೊಳ್ತಾರೆ. ಸೊ ಅನಾಬಾಲಿಕ್ ಸ್ಟೀರಾಯ್ಡ್ಸ್ಗಳು ಏನು ಮಾಡುತ್ತೆ? ಸೊ ಬಾಡಿ ಬಿಲ್ಡಪ್ ಮಾಡುವಂತಹ, ಬಾಡಿ ಶೇಪ್ಗೋಸ್ಕರ, ಸೊ ಬಾಡಿ ನೇಚರನ್ನು ಚೇಂಜ್ ಮಾಡೋದಕ್ಕೆ ಕೆಲವು ಡ್ರಗ್ಸ್ಗಳನ್ನು ತಗೊಳ್ತಾರೆ. ಸೊ ದೀಸ್ ಡ್ರಗ್ಸ್ ಆರ್ ಕಾಲ್ಡ್ anabolic steroids. Anabolism, that is the building up reactions. Yes, ಈ ಅನಾಬಾಲಿಕ್ ಸ್ಟೀರಾಯ್ಡ್ಸ್ನ ತಗೊಳ್ಳೋದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಇನ್ ಮೇಲ್ಸ್, ಎಕ್ನೆ ಮೀನ್ಸ್ ಯು ಸಿ ಹಿಯರ್, ದಟ್ ಈಸ್ ದ ಪಿಂಪಲ್ ಆಗುತ್ತೆ. increased aggressiveness, mood swings and depression. Then see here, reduced testicles. Now you see here, it is the normal testis. Yes, so ಇಲ್ಲಿ ಟೆಸ್ಟಿಕಲ್ಸ್ನ ಸೈಜ್ ಸಣ್ಣದಾಗುತ್ತೆ. See here, this is the normal testis, and here if you see, this is the reduced testicles. Size of the testis ಸಣ್ಣದಾಗುತ್ತೆ. reduced testicles. ಟೆಸ್ಟಿಸ್ನ ಸೈಜ್ ಕಡಿಮೆ ಆದರೆ ವಾಟ್ ಹ್ಯಾಪನ್ಸ್? ಡಿಕ್ರೀಸ್ಡ್ ಸ್ಪರ್ಮ್ ಕೌಂಟ್, ಸ್ಪರ್ಮ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ. ದಿಸ್ ಪಿಕ್ಚರ್ ಹಿಯರ್ ಇಟ್ ಈಸ್. ಸೊ ದಿಸ್ ಸೈಡ್ ಇಫ್ ಯು ಸಿ, ದಿಸ್ ದ ನಾರ್ಮಲ್ ಸ್ಪರ್ಮ್ ಕೌಂಟ್, ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ದ ಲೋ ಸ್ಪರ್ಮ್ ಕೌಂಟ್. ಸೊ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ದೆನ್ ಕಿಡ್ನಿ ಆ್ಯಂಡ್ ಲಿವರ್ ಡಿಸ್ಫಂಕ್ಷನ್. ಕಿಡ್ನಿ ಮತ್ತು ಲಿವರ್ ಎಫೆಕ್ಟ್ ಆಗುತ್ತೆ ಈ ಸ್ಟೀರಾಯ್ಡ್ಸನ್ನು ತೆಗೆದುಕೊಂಡ್ರೆ. ಓಕೆ, ದೆನ್ ಸಿ ಹಿಯರ್, ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್. ಸಿ ದಿಸ್ ಪಿಕ್ಚರ್ ಇಟ್ ಈಸ್. ಮೇಲ್ಸ್ನಲ್ಲಿ ಈ ರೀತಿಯ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಕಂಡುಬರುತ್ತದೆ. ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಗೈನಕೋಮ್ಯಾಸ್ಟಿಯಾ. ದೆನ್ ಪ್ರೀಮೆಚ್ಯೂರ್ಡ್ baldness. Then enlargement of prostate gland. Can you see here it is prostate gland. See here it is human reproduction ಕಲಿಯುವಾಗ ನೀವು ಮೇಲ್ ಎಕ್ಸಸರಿ ಗ್ಲ್ಯಾಂಡ್ಸ್ ಬಗ್ಗೆ ಸ್ಟಡಿಯುವಾಗ
you studied about prostate gland. So here you can see this is the prostate gland, but this prostate gland enlargement takes place. Prostate gland ದೊಡ್ಡದಾಗುತ್ತೆ. prostate gland ದೊಡ್ಡದಾಗುತ್ತೆ. Okay. Similarly, what are the side effects of anabolic steroids in females? Very dangerous side effect females ಅಲ್ಲಿ ಕಂಡು ಬರುತ್ತೆ. ರೈಟ್. ಸೊ ಫೀಮೇಲ್ಸ್ನಲ್ಲಿ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂದರೆ ನೋಡಿದ್ರೆ, ಮಸ್ಕ್ಯುಲೈನೈಸೇಷನ್, ಫೀಮೇಲ್ಸ್ನಲ್ಲಿ ಈ ರೀತಿ ಮಸಲ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಎಸ್, ಮಸ್ಕ್ಯುಲನೈಸೇಷನ್. ಇನ್ಕ್ರೀಸ್ಡ್ ಅಗ್ರೆಸಿವ್ನೆಸ್, ಮೂಡ್ ಸ್ವಿಂಗ್ಸ್ ಆ್ಯಂಡ್ ಡಿಪ್ರೆಷನ್, ರೈಟ್, ಮೂಡ್ ಸ್ವಿಂಗ್ಸ್ ಆ್ಯಂಡ್ ಡಿಪ್ರೆಷನ್. ದೆನ್ excessive hair on face and body, especially females na face nalli hair development agutte. Excessive hair on face and body. Yes. Abnormal menstrual cycle, right? Menstrual cycle affect agutte, irregular agutte. Deepening of voice, female idu voice male ತರ ಆಗುತ್ತೆ. ಡೀಪನಿಂಗ್ ಅಪ್ ವಾಯ್ಸ್, ಮೇಲ್ ಥರ ವಾಯ್ಸ್ ಬರುತ್ತೆ. ಸೊ ದಿಸ್ ಇಸ್ ದ ಥಿಂಗ್ಸ್. ದೆನ್ ಎನ್ಲಾರ್ಜ್ಮೆಂಟ್ ಆಫ್ ಕ್ಲೈಟೋರಿಸ್. ಐ ಥಿಂಕ್ ಒನ್ಸ್ ಅಗೇನ್ ಹ್ಯೂಮನ್ ರೀಪ್ರೊಡಕ್ಷನಲ್ಲಿ ನೀವು ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಕಲಿಯುವಾಗ ಎಕ್ಸ್ಟರ್ನಲ್ ಜೆನೆಟೇಲಿಯವನ್ನು ಕಲಿಯುವಾಗ, ಫೀಮೇಲ್ ಎಕ್ಸ್ಟರ್ನಲ್ ಜೆನೆಟೇಲಿಯಂ ಕಲಿಯುವಾಗ ಯು ಹ್ಯಾವ್ ಕಮ್ ಅಕ್ರಾಸ್ ದ ವರ್ಡ್ ಕಾಲ್ಡ್ ಕ್ಲೈಟೋರಿಸ್. So the clitoris, here you can see the clitoris. ಈ ಕ್ಲೈಟೋರಿಸ್ ಫೀಮೇಲ್ನಲ್ಲಿ ಎನ್ಲಾರ್ಜ್ಮೆಂಟ್ ಆಗುತ್ತೆ, ದೊಡ್ಡದಾಗುತ್ತೆ. ಸೊ ಕ್ಲೈಟೋರಿಸ್ ದೊಡ್ಡದಾಗುತ್ತೆ. ಮೇಲ್ನಲ್ಲಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ದೊಡ್ಡದಾದರೆ ಫೀಮೇಲ್ಸ್ನಲ್ಲಿ ಕ್ಲೈಟೋರಿಸ್ ದೊಡ್ಡದಾಗುತ್ತೆ. ಸೊ ದೀಸ್ ಆರ್ ದ ಸೈಡ್ ಎಫೆಕ್ಟ್ಸ್ ಆಫ್ anabolic steroids in females. Okay, then what are the side effects of anabolic steroids in adolescent males and females? Adolescence age nalli, teenage nalli idanenaadu tagondre ಏನೆಲ್ಲ ಸೈಡ್ ಎಫೆಕ್ಟ್ಸ್ ಬರ್ಬೋದು? ಮೈನ್ಲಿ ಸಿವಿಯರ್ ಫೇಶಿಯಲ್ ಆ್ಯಂಡ್ ಬಾಡಿ ಎಕ್ನೆ, ಫೇಸ್ನಲ್ಲಿ ಮತ್ತು ಬಾಡಿಯಲ್ಲಿ ಪಿಂಪಲ್ಸ್ ಆಗುತ್ತೆ. ಎಸ್. ದೆನ್ ಸ್ಟಂಟೆಡ್ ಗ್ರೋತ್. ದಿಸ್ ಡ್ರಗ್ಸ್ ಡಿಆಕ್ಟಿವೇಟ್ ದ ಗ್ರೋತ್ ಸೆಂಟರ್ಸ್ ಆಫ್ ದ ಬಾಡಿ. ಸೊ ಗ್ರೋತ್ ಕಡಿಮೆ ಆಗುತ್ತೆ. ಸ್ಟಂಟೆಡ್ ಗ್ರೋತ್ ಕಡಿಮೆ ಆಗುತ್ತೆ, ಬೆಳವಣಿಗೆ ಕುಂಠಿತವಾಗುತ್ತದೆ. Right? So these are the side effects of anabolic steroids in adolescent males and females. Now finally, we are going to discuss prevention and control of drug or alcohol abuse. So ಈ ಡ್ರಗ್ ಮತ್ತು ಆಲ್ಕೋಹಾಲಿಂದ ಹೊರಬರುವುದು ಹೇಗೆ? ಇದರ ವ್ಯಸನಕ್ಕೆ ಬಲಿಯಾಗದ ಹಾಗೆ ನಮ್ಮನ್ನು ನಾವು ಯಾವ ರೀತಿಯಾಗಿ ಪ್ರಿವೆನ್ಷನ್ ಮಾಡ್ಬೋದು, ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡ್ಬೋದು? ಸೊ ದ್ಯಾಟ್ ಈಸ್ ಅಬೌಟ್ ದ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಡ್ರಗ್ ಆರ್ ಆಲ್ಕೋಹಾಲ್ ಅಬ್ಯೂಸ್. ಹಿಯರ್ ಯು ಸಿ, ಫಸ್ಟ್ ಒನ್ ಈಸ್ ಅವಾಯ್ಡ್ ಅನ್ಡ್ಯೂ peer pressure. Here undue means unwanted. ನಿಮ್ಮ ಫ್ರೆಂಡ್ಸ್, ಅನ್ವಾಂಟೆಡ್ ಫ್ರೆಂಡ್ಸನ್ನು ನೀವು ಅವಾಯ್ಡ್ ಮಾಡಬೇಕು. ಬಿಕಾಸ್ ಫ್ರೆಂಡ್ಸಿನ ಪ್ರೆಷರಿಂದ ಇಲ್ಲಿ ಅಡಿಕ್ಷನ್ ಮತ್ತು ಡಿಪೆಂಡೆನ್ಸ್ ಆಗುವ ಸಾಧ್ಯತೆ ಇರುತ್ತೆ. ಸೊ ದಟ್ಸ್ ವೈ ಅವಾಯ್ಡ್ ಅನ್ಡ್ಯೂ peer pressure. ಸೆಕೆಂಡ್ ಒನ್ ಈಸ್ ಎಜುಕೇಷನ್ ಆ್ಯಂಡ್ ಕೌನ್ಸಿಲಿಂಗ್. ಎಜುಕೇಷನ್ ರಿಕ್ವೈರ್ಡ್, ಕೌನ್ಸಿಲಿಂಗ್ ರಿಕ್ವೈರ್ಡ್. Then third one is help from parents and peers. ಹೆಲ್ಪ್ ಫ್ರಮ್ ಪೇರೆಂಟ್ಸ್ ಆ್ಯಂಡ್ ಪಿಯರ್ಸ್. ಸೊ ಏನಾದರೂ ಸಮಸ್ಯೆಗಳು ಬಂದಾಗ ಪೇರೆಂಟ್ಸ್ ಜೊತೆ ಹೇಳುವಂಥದ್ದು ಅಥವಾ ಟ್ರಸ್ಟೆಡ್ ಪಿಯರ್ಸ್ ಜೊತೆ ಹೇಳುವಂಥದ್ದು ಇರಬೇಕಾಗುತ್ತೆ. ದೆನ್
Looking for danger signs. This is the duty of parents and teachers. ಪೇರೆಂಟ್ಸ್ ಮತ್ತು ಟೀಚರ್ಸ್ ಅವರಲ್ಲಿ ಕಂಡುಬರುವಂಥ ವಾರ್ನಿಂಗ್ ಸೈನ್ಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಲುಕಿಂಗ್ ಫಾರ್ ಡೇಂಜರ್ ಸೈನ್ಸ್. ದೆನ್ ಫೈನಲಿ ಸೀಕಿಂಗ್ ಪ್ರೊಫೆಷನಲ್ ಆ್ಯಂಡ್ ಮೆಡಿಕಲ್ ಹೆಲ್ಪ್ ಸಚ್ ಆ್ಯಸ್ ಸೈಕಾಲಜಿಸ್ಟ್ ಹತ್ರ ಹೋಗುವಂಥದ್ದು, ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗುವಂಥದ್ದು, ಅಥವಾ ಡಿ ಅಡಿಕ್ಷನ್ ಅಥವಾ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಒಂದು ವೇಳೆ ಯಾರಾದರೂ ಡ್ರಗ್ ಅಥವಾ ಆಲ್ಕೋಹಾಲಿಗೆ ಡಿಪೆಂಡೆನ್ಸ್ ಆದರೆ, ನಮ್ಮ ಫ್ಯಾಮಿಲಿಯಲ್ಲಿರ್ಬೋದು ಅಥವಾ ಫ್ರೆಂಡ್ಸಲ್ಲಿರ್ಬೋದು, ಅವರಿಗೆ ಪ್ರೊಫೆಷ್ನಲ್ ಮತ್ತು ಮೆಡಿಕಲ್ ಹೆಲ್ಪ್ನ ಮೂಲಕ ಬಿಡಿಸುವ ಪ್ರಯತ್ನ ಮಾಡಬೇಕು. ಸುಮ್ಮನೆ ಏನೋ ಹೇಳುವುದರ ಮೂಲಕ ಬಿಡಿಸುವ ಪ್ರಯತ್ನ ಮಾಡಬಾರ್ದು. So, professional and medical help is required in case of dependence and addiction. Right? Now, this is the discussion of adolescence and drug or alcohol abuse. ಇತ್ತೀಚೆಗೆ ನೀಟ್ ಎಕ್ಸಾಮ್ನಲ್ಲಿ NCERT ಬೇಸ್ಡ್ ಕ್ವಶನ್ಸ್ ಬರೋದರಿಂದ ಇಲ್ಲಿ NCERTಲಿರ್ತಕ್ಕಂಥ ಪ್ರತಿಯೊಂದು ಪಾಯಿಂಟನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ಎಲ್ಲ ಪಾಯಿಂಟ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆ, ದಿಸ್ ಈಸ್ ಅಬೌಟ್ ಟುಡೇಸ್ ಸೆಷನ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಅಗೇನ್.